ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಯೋಗಕ್ಕೂ ಯೋಗ್ಯವಾದ ಅತಿ ಎತ್ತರದ ಯುದ್ಧ ಭೂಮಿ, ಸೈನಿಕರೊಂದಿಗಿನ ಸ್ನೀಪರ್ಸ್ ಯೋಗ ದೇಶದಲ್ಲೇ ಹೈಲೈಟ್. ನೌಕಾಪಡೆಯಿಂದ ಅಂಡರ್ ವಾಟರ್ ಯೋಗಾಭ್ಯಾಸ, ಸೈನಿಕರ ಸಾಧನೆಗೆ ತಲೆಬಾಗಿದ ಯೋಗಪಟುಗಳು. ಲಂಕಾ ದರ್ಶನಕ್ಕೆ ಅಡಿಗಾಸ್ ಯಾತ್ರಾ ಪ್ಯಾಕೇಜ್ ಘೋಷಣೆ, ಐತಿಹಾಸಿಕ ತಾಣಗಳ ದರ್ಶನಕ್ಕೆ ಮೀಸಲಾದ ವಿಶೇಷ ಪ್ಯಾಕೇಜ್. ಕೋಸ್ಟಲ್ ಟೂರಿಸಂ ಮುಂಚೂಣಿಗೆ ತರಲು ಮಾಸ್ಟರ್ ಪ್ಲಾನ್, ಕ್ರೂಸ್ ಡಾಕಿಂಗ್ ಸಮಯ ಹೆಚ್ಚಿಸಿ ಇಲಾಖೆಯಿಂದ ಆದೇಶ. ನಿನ್ನೆ ನಡೆದ ಯೋಗ ದಿನದ ಅಂಗವಾಗಿ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕೋಟ್ಯಂತರ ಯೋಗಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗಿವೆ. ಈ ಸಂದರ್ಭದಲ್ಲಿ ದೇಶದೆಲ್ಲೆಡೆ ಮೆಚ್ಚುಗೆಯನ್ನ ಪಡೆದು ಮನೆ ಮಾತಾಗಿರುವ ಯೋಗ ಚಟುವಟಿಕೆ ಈ ವರದಿಯ ಹೈಲೈಟ್. ಅಂತಾರಾಷ್ಟ್ರೀಯ ಯೋಗ ದಿನದಂದು ಉನ್ನತ ತರಬೇತಿ ಪಡೆದ ಮಿಲಿಟರಿ ಸ್ನಿಪ್ಪರ್ಸ್ ಸಿಯಾಚಿನ್ನಲ್ಲಿ ಯೋಗ ದಿನವನ್ನು ಆಚರಿಸಿವೆ. ಸೈನಿಕರ ಈ ಯೋಗ ಪ್ರದರ್ಶನದಲ್ಲಿ ಭಾಗವಹಿಸುವ ಮೂಲಕ ಸ್ನಿಪ್ಪರ್ ಶ್ವಾನಗಳು ಈ ಬಾರಿಯ ಯೋಗ ದಿನದ ಕೇಂದ್ರಬಿಂದುವಾಗಿದೆ. ಈ ಮೂಲಕ ಸ್ನಿಪ್ಪರ್ಸ್ ಯೋಗ ದಿನದ ರಾಯಭಾರಿಗಳಾಗಿವೆ ಅಂತಿದ್ದಾರೆ ನೆಟ್ಟಿಗರು. ಈ ಬಾರಿಯ ಯೋಗ ದಿನದ ವಿಶೇಷತೆಗಳ ಪಟ್ಟಿಗೆ ಮತ್ತೊಂದು ಅಚ್ಚರಿ ಸೇರ್ಪಡೆಯಾಗಿದೆ. ಭಾರತೀಯ ನೌಕಾಪಡೆ ಅಂಡರ್ ವಾಟರ್ ಯೋಗ ಕೈಗೊಳ್ಳುವ ಮೂಲಕ ಯೋಗ ದಿನವನ್ನ ವಿಶೇಷವಾಗಿ ಆಚರಿಸಿದೆ. ವಿಶಾಖಪಟ್ಟಣದಲ್ಲಿರುವ ಐಎನ್ಎಸ್ ಶಾತವಾಹನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನೀರಿನೊಳಗೆ ಯೋಗ ಮಾಡುವ ಮೂಲಕ ಹೊಸ ಇತಿಹಾಸವನ್ನ ರಚಿಸಿದ್ದಾರೆ. ಆ ಸವಾಲಿನ ವಾತಾವರಣದಲ್ಲೂ ಹೆಮ್ಮೆಯ ಸೈನಿಕರು ಯೋಗಾಭ್ಯಾಸ ಮಾಡಿ ಪ್ರಪಂಚವೇ ಮೆಚ್ಚುವಂತಹ ಸಾಹಸ ಮಾಡಿದ್ದಾರೆ. ನೌಕಾಪಡೆಯ ಈ ಸಾಹಸಕ್ಕೆ ತಲೆಬಾಗಿರುವ ವಿಶ್ವದ ಎಲ್ಲ ಯೋಗಪಟುಗಳು ಈ ಸಾಧನೆಯನ್ನ ಭಾರತದ ಜಾಗತಿಕ ಯೋಗ ಅಭಿಯಾನದ ದಿಟ್ಟ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ವಿಶ್ವ ಪ್ರಸಿದ್ಧ ಚಿತ್ರಕಲಾವಿದ ವಿನ್ಸೆಂಟ್ ವ್ಯಾನ್ ಗೋಗ್ ತಮ್ಮ ಜೀವನದ ಅತ್ಯಂತ ಸೃಜನಶೀಲ ಕಾಲವನ್ನ ಅಲ್ಸ್ನಲ್ಲಿ ಕಳೆದಿದ್ರು. ಕೇವಲ 15 ತಿಂಗಳುಗಳಲ್ಲಿ ಅವರು ಇಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳನ್ನು ಬಿಡಿಸಿದ್ರು. ಅವರ ಪ್ರಸಿದ್ಧ ಕೃತಿಗಳಾದ ಸ್ಟಾರಿ ನೈಟ್ ಓವರ್ ದ ರೋನ್ ಮತ್ತು ದ ನೈಟ್ ಕೆಫೆ ಚಿತ್ರಗಳಿಗೆ ಈ ನಗರವೇ ಪ್ರೇರಣೆ. ಇಂದಿಗೂ ಅವರು ಚಿತ್ರ ಬಿಡಿಸಿದ ಜಾಗಗಳಲ್ಲಿ ಆ ಚಿತ್ರಗಳ ಫಲಕಗಳನ್ನು ಪ್ರವಾಸಿಗರಿಗಾಗಿ ಇರಿಸಲಾಗಿದೆ. ರೋಮ್ನ ಕೊಲೋಸಿಯಂ ಮಾದರಿಯಲ್ಲೇ ಇರುವ ಇಲ್ಲಿನ ಬೃಹತ್ ರಂಗಮಂದಿರವು 2000 ವರ್ಷಗಳಷ್ಟು ಹಳೆಯದು. ರೋಮನ್ ಕಾಲದಲ್ಲಿ ಇಲ್ಲಿ ರಥದ ಓಟ ಮತ್ತು ಗ್ಲಾಡಿಯೇಟರ್ಗಳ ಕಾಳಗ ನಡೆಯುತ್ತಿತ್ತು. ಮಧ್ಯಯುಗದಲ್ಲಿ ಈ ಕ್ರೀಡಾಂಗಣವನ್ನೇ ಒಂದು ಸಣ್ಣ ಕೋಟೆ ನಗರವನ್ನಾಗಿ ಪರಿವರ್ತಿಸಿ ಅದರೊಳಗೆ 100 ಮನೆಗಳನ್ನ ಕಟ್ಟಲಾಗಿತ್ತು ಎಂಬುದು ವಿಶೇಷ. ಇಂದು ಇದನ್ನ ಮತ್ತೆ ಮೂಲ ರೂಪಕ್ಕೆ ತರಲಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಸಲಾಗ್ತಾ ಇದೆ. ಹಾಗಾದ್ರೆ ಅರ್ಲ್ಸ್ ನಗರ ಯಾವ ದೇಶದಲ್ಲಿದೆ? ಶ್ರೀಲಂಕಾ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರಾ ಹೊಸ ಪ್ಯಾಕೇಜ್ ಘೋಷಣೆ ಮಾಡಿದೆ. ಸುಂದರವಾದ ಕಡಲ ತೀರಗಳು, ಐತಿಹಾಸಿಕ ಬೌದ್ಧ ತಾಣಗಳು ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ಶ್ರೀಲಂಕಾ ಹೊಂದಿದೆ. ಮನವರಿ ದೇವಸ್ಥಾನ, ಮುನೇಶ್ವರಂ ದೇವಸ್ಥಾನ, ತ್ರಿಕೋಣಮಲಿ, ರಂಬೋಡ ಹನುಮಾನ್ ದೇವಸ್ಥಾನ, ಅಶೋಕವನ, ರಾವಣ ಜಲಪಾತ, ಲಂಕಾದ ವಿವಿಧ ಐತಿಹಾಸಿಕ ತಾಣಗಳನ್ನ ಈ ಪ್ಯಾಕೇಜ್ ಒಳಗೊಂಡಿದೆ. 4 ಸ್ಟಾರ್ ಹೋಟೆಲ್ಗಳಲ್ಲಿ ಅತ್ಯುತ್ತಮ ಊಟೋಪಚಾರ, ಎಂಟ್ರಿ ಟಿಕೆಟ್, ಸ್ಥಳೀಯ ಪರ್ಮಿಟ್, ಟ್ಯಾಕ್ಸ್, ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್, ವಿಮೆ, ವೀಸಾ ವ್ಯವಸ್ಥೆ ಸೇರಿದಂತೆ ಎಲ್ಲ ಅನುಕೂಲಗಳು ಈ ಪ್ಯಾಕೇಜ್ ಒಳಗೊಂಡಿದೆ ಎಂದು ಅಡಿಗಾಸ್ ಯಾತ್ರಾ ಸಂಸ್ಥೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ www.adigasyatra.com ವಿಸಿಟ್ ಮಾಡಿ ನಿಮ್ಮ ಬುಕಿಂಗ್ ಕಾಯ್ದಿರಿಸಿಕೊಳ್ಳಿ. ಕ್ರೂಸ್ ಪ್ರವಾಸೋದ್ಯಮವನ್ನ ಮುಂಚೂಣಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹೊಸ ನಿರ್ಧಾರವನ್ನ ಕೈಗೊಂಡಿದೆ. ಈವರೆಗೆ ಇದ್ದ ಕ್ರೂಸ್ ಡಾಕಿಂಗ್ ಸಮಯವನ್ನ ವಿಸ್ತರಿಸಿ ಆದೇಶವನ್ನ ಇಲಾಖೆ ಹೊರಡಿಸಿದೆ. ಮಂಗಳೂರು ಬಂದರಿನಲ್ಲಿ ಕ್ರೂಸ್ನ ಡಾಕಿಂಗ್ ಸಮಯ 12 ಗಂಟೆಗಳು ಎಂದು ನಿಗದಿ ಮಾಡಲಾಗಿತ್ತು. ಈಗ ಆಗಮಿಸುವ ಐಷಾರಾಮಿ ಕ್ರೂಸ್ಗಳಿಗೆ 48ಕ್ಕೂ ಅಧಿಕ ಗಂಟೆಗಳ ಕಾಲ ಡಾಕಿಂಗ್ ಮಾಡುವ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಈ ಮೂಲಕ ಸ್ಥಳೀಯ ಆರ್ಥಿಕತೆ, ಕ್ರೂಸ್ ಪ್ರವಾಸೋದ್ಯಮ ಅಭಿವೃದ್ಧಿ, ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕೈಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ಬಿಹಾರ್ ವೇ ವಿಶ್ವ. ನಮಸ್ಕಾರ.